ಬೆಂಗಳೂರಿನಲ್ಲಿ ಒಂದು ಕಡೆ ಈ ಬೇಸಿಗೆಯ ಸುಡು ಬಿಸಿಲು, ಮತ್ತೊಂದು ಕಡೆ ನೀರಿಗೋಸ್ಕರ ಹಾಹಾಕಾರ. ಕಳೆದ ವಾರದವರೆಗೆ ಯಾವುದೇ ಸಮಸ್ಯೆ ಇಲ್ಲದೆ ವಾರಕ್ಕೆ 3 ಸಲ ಕಾವೇರಿ ನೀರು ಬರ್ತಾ ಇತ್ತು. ಆದರೆ ನೀರಿನ ಪ್ರಮಾಣ ಕಡಿಮೆ ಆಗ್ತಿರೋದ್ರಿಂದ ಕಳೆದ 1 ವಾರದಿಂದ ಕಾವೇರಿ ನೀರೇ ಬರ್ತಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಎಲ್ಲಿ ಅಂತಂದರೆ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ವಸಂತನಗರದ BBMP ವಸತಿ ಕಟ್ಟಡದಲ್ಲಿ ನೀರಿನ ಅಭಾವ ಶುರುವಾಗಿದ್ದು, ನೀರು ಬರದೇ ಇದ್ರೂ ಕೂಡ ಮೀಟ್ರ್ ಓಡ್ತಾ ಇದೆಯಂತೆ. ಅಲ್ಲಿನ ಜನ ನಮಗೆ ನೀರು ಕೊಡಿ, ಮೀಟ್ರ್ ಓಡಲಿ ಪರವಾಗಿಲ್ಲ, ದುಡ್ಡು ಕಟ್ತೀವಿ, ಆದರೆ ನೀರೇ ಬರ್ತಾ ಇಲ್ಲ, ಮೀಟ್ರ್ ಮಾತ್ರ ಓಡ್ತಾ ಇದೆ, ಹೆಂಗಿದು ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ನೀರಿಗೋಸ್ಕರ ಹಾಹಾಕಾರ ಇನ್ನೂ ಮುಂದುವರಿತಿದೆ. ಮಾರ್ಚ್ ಅಂತ್ಯಕ್ಕೆ ಬಂದ್ರೂ ನೀರಿನ ಸರಬರಾಜು ಆಗ್ತಿಲ್ಲ. ಇನ್ನು ದಿನದಿಂದ ದಿನಕ್ಕೆ ನೀರಿನ ಸರಬರಾಜು ಕಡಿಮೆ ಆಗ್ತಾನೆ ಹೋಗ್ತಿದೆ. ನಾನೀಗ ಬೆಂಗಳೂರಿನ ವಸಂತನಗರದಲ್ಲಿದ್ದೀನಿ, ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತೀನಿ. ಇದು ಬೆಂಗಳೂರಿನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕಟ್ಟಿಸ್ಕೊಟ್ಟಿರುವಂಥ ಒಂದು ಕಟ್ಟಡ. ಇಲ್ಲಿ ಸುಮಾರು 3 ಅಂತಸ್ತಿನ ಕಟ್ಟಡದಲ್ಲಿ 300ಕ್ಕೂ ಹೆಚ್ಚು ನಿವಾಸಿಗಳು ವಾಸವಾಗಿದ್ದಾರೆ. ಇಲ್ಲಿಗೆ ಕಳೆದ ವಾರದಿಂದ ನೀರು ಸರಿಯಾಗಿ ಬರ್ತಿಲ್ಲ, ಬಟ್ ಮೀಟ್ರ್ ಮಾತ್ರ ಓಡ್ತಿದೆ. ನೀರಿಗೆ ನಾವು ಎಲ್ಲೆಲ್ಲಿ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿದ್ದಾರೆ. ನೇರವಾಗಿ ಇಲ್ಲಿದ್ದಾರೆ, ಅವ್ರನ್ನೇ ಮಾತಾಡೋಣ. ನೀರಿನ ಸಮಸ್ಯೆ ಈಗ ಶುರುವಾಗಿದೆ ನಿಮಗೂ? ಹೌದು ಸರ್, ಏನು ಒಂದು 2-3 ದಿನದಿಂದ ನೀರಿನ ತೊಂದರೆ ಇದೆ. ಒಂದು ಬಿಲ್ಡಿಂಗ್ಗೆ ಒಂದು ಮನೆಗೆ 4 ಮನೆಗೆ ಒಂದು ಕೊಳಾಯಿ ಹಾಕಿಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು ದಿನ ಚೆನ್ನಾಗೇ ಬರ್ತಾಯಿತ್ತು. ಈಗ ಈ ಮಧ್ಯಾಹ್ನ ಒಂದು 3-4 ದಿನದಿಂದ ಸರಿಯಾಗಿ ನೀರು ಬರ್ತಾ ಇಲ್ಲ. ಎಷ್ಟು ಕಷ್ಟ ಅನಿಸುತ್ತೆ ನೀರಿಲ್ಲ ಅಂದರೆ? ಯಾಕಂದರೆ ಇಲ್ಲ ಅಂದರೆ ಕಷ್ಟ ತಾನೇ, ಎಲ್ರಿಗೂ ಮೇಯ್ನ್ ಬೇಕಾಗಿರೋದು ನೀರು ತಾನೇ. ಅದಿಲ್ಲ ಅಂದರೆ ಎಲ್ರಿಗೂ ಕಷ್ಟನೇ ಆಗುತ್ತಾ ಇದೆ. ಹೇಳ್ತಿದ್ರಿ ಏನೋ ಮೀಟ್ರ್ ಓಡ್ತಿದೆ, ನೀರು ಮಾತ್ರ ಬರ್ತಿಲ್ಲ. ಅಂದರೆ ನೀರು ಬರ್ತಾ ಇಲ್ಲ, ಮೀಟ್ರ್ ಓಡ್ತಾ ಇದೆ, ನೀರು ಬರ್ತಾ ಇಲ್ಲ. ನಾವು ತುಂಬ ಕಷ್ಟಪಡ್ತೀವಿ. ಕೆಳಗಿಂದ ಮೇಲೆ ತಗೊಂಡು ಹೋಗೋಕೆ ನಮ್ಮ ಕೈಯಲ್ಲಿ ಆಗುತ್ತೆ ಸರ್. ನಮಗೆ ಮುದುಕರು ನಾವು ಏನು ಮಾಡೋದು? ಅದಕ್ಕೆ ತುಂಬ ಕಷ್ಟ ಆಗಿದೆ. ನೀರಿಂದ ನಮ್ಗೆ ಅನುಕೂಲ ಮಾಡಿಕೊಡಿ ಸರ್. ಇಲ್ಲಿ ಯಾವುದು ವಾಟರ್ ಟ್ಯಾಂಕರ್ ಏನೂ ಬರೋದಿಲ್ಲ? ಯಾವುದಿಲ್ಲ ಸರ್, ಯಾವುದಿಲ್ಲ. ನಮ್ಗೆ ಯಾವ್ದು ಇದು ಇಲ್ಲ. ಸ್ವಲ್ಪ ನೀವು ದಯಮಾಡಿ ಮಾಡಿಕೊಡಿ ನಮಗೆ. ಎಷ್ಟು ಕರೆಂಟ್ ಬಿಲ್ ಬರ್ತಿದೆಯಮ್ಮ ಈಗ? ಕರೆಂಟ್ ಬಿಲ್ಲು ವಾಟರ್ ಬಿಲ್ ಎಷ್ಟು ಬರ್ತಿದೆ? ಬಿಲ್ಲು 1000, 1,500 ಹಂಗೆ ಬರ್ತದೆ ಸರ್. ಬರ್ತದೆ ಸರ್. ಹೇಳಿ, ನೀರಿಲ್ಲ ಅಂದರೆ ಎಲ್ಲ ಕೆಲ್ಸಕ್ಕೆ ಹೋಗಬೇಕು, ನೀರಿಲ್ಲ ಅಂದರೆ ಬೆಳಿಗ್ಗೆ ಹೊತ್ತು ರೆಡಿ ಆಗೋದು ಕಷ್ಟ ಆಗುತ್ತೆ. ಎಷ್ಟು ಹಿಂಸೆ ಅನಿಸ್ತಿದೆ ಈಗ? ತುಂಬ ತೊಂದರೆ ಬಿದ್ದಿದೆ ಸರ್. ಹಣ ತುಂಬ ಕಷ್ಟ ಆಗಿದೆ ಸರ್, ನೀರಿಲ್ಲ ಅಂದ ಅಷ್ಟೇ ಸರ್. ನೀವೇ ಥರಮ್ಮ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, ಸ್ಕೂಲಿಗೆ ಕಳಿಸ್ಬೇಕು, ಎಷ್ಟು ತೊಂದರೆ ಇರುತ್ತೆ ಸರ್. ನೀರೆಲ್ಲ ತೊಂದರೆ ಇರುತ್ತೆ, ತುಂಬ ತೊಂದರೆ ಇರುತ್ತೆ ನೀರೆಲ್ಲ. ಏನು ಹೇಳ್ತೀರಾ? ಇಲ್ಲಿ ಟ್ಯಾಂಕರ್ ಆದರೂ ನೀರು ಕಳಿಸಿ ಅಂತೀರಾ? ಇಲ್ಲ ಯಾರು ಬರಲ್ಲ ಸರ್. ಅವರು ಹೇಳ್ತಾರೆ ಬರ್ತೀರಿ ಹೇಳ್ತಾರೆ, ಹಣ ಬರಲ್ಲ ಅವರು. ಸರ್, ನೀವು ಮನೇಲಿರೋರಿಗೆ ನೀರಿನ ಸಮಸ್ಯೆ, ಹೊರಗಡೆ ಹೋಗ್ಬಿಟ್ಟಿರ್ತೀರಾ, ನೀರಿಲ್ಲ ಅಂದರೆ ಫೋನ್ ಮಾಡಿಲ್ಲ, ನಿಮಗೆ ಫೋನ್ ನೀರು ಬೇಕು ಏನಾದ್ರು ಮಾಡುವಂತೆಲ್ಲ ಹಿಂಸೆ ಶುರು ಆಗಿದೆಯಾ ಸರ್? ಆಗಿದೆ, ಫೋನ್ ಮಾಡ್ತಾರೆ ನಮಗೆ. ಇದ್ರೆ ನಮ್ಮ ಮನೆ ಕೆಳಗಿಂದ ಪಕ್ಕದ ಮನೆ ಅಲ್ಲಿಂದ ಹೋಗ್ತಾ ಬರ್ತಾರೆ ನೀರು. ಅದಕ್ಕೆ 3 ದಿವಸ ಹಿಂಗೆ ಆಗಿದೆ ಸರ್. ಹೇಳ್ತೀರಾ ಇಲ್ಲೊಂದು ಟ್ಯಾಂಕರ್ ಅಥವಾ ಇಲ್ಲಿ ಎಲ್ಲ ಕಡೆ ನಾವು ಒಂದೊಂದು ಟ್ಯಾಂಕ್ ಇಟ್ಟು ಕುಡಿಯೋ ನೀರು ಕೊಡ್ತೀವಿ ಅಂದರೆ ಅದಾರು ಕೊಡ್ತಿದ್ದಾರಾ? ಅದು ಇವಾಗ ಕೊಡ್ತಾ ಇಲ್ಲ, ಫಸ್ಟೆಲ್ಲ ಕೊಡ್ತಾ ಇದ್ದಾರೆ, ಇವಾಗ ಅದೆಲ್ಲ ಏನು ಕೊಡ್ತಾ ಇಲ್ಲ. ಇವಾಗ ಅದೇನು ಕೊಡ್ತಾ ಇದ್ದಲ್ಲ. ನೀರಿನ ಸ್ವಲ್ಪ ಕಷ್ಟ ಇದೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಇದು ಇಲ್ಲಿ ಸ್ಥಳೀಯರು ಹೇಳ್ತಿರೋದು. ಇಲ್ಲಿ ನಿಮಗೆ ಕೊಳಾಯಿಗಳಿವೆ, ಬಟ್ ನೀರು ಮಾತ್ರ ಬರ್ತಿಲ್ಲ, ಮೀಟ್ರ್ ಮಾತ್ರ ಹೊಡೆದಿರೋದು. ಅದನ್ನು ಸಹ ತೋರಿಸ್ಬಿಡ್ತೀನಿ. ಯಾಕೆಂದರೆ ಇಲ್ಲಿ ಏನು ಕೊಳಚೆ ನಿರ್ಮೂಲನಾ ಮಂಡಳಿಯ ಕಟ್ಟಡ ಆಗಿರೋದ್ರಿಂದ ಒಂದು 4 ಮನೆಗಳಿಗೆ ಒಂದೊಂದು ಅಂತ ಮೀಟ್ರ್ಗಳು ಹಾಕಿದ್ದಾರೆ. ನೋಡ್ತಿದ್ದೀರಾ ಇಲ್ಲಿ ಮೀಟ್ರು ಯಾವ ರೀತಿ ಇದೆ ಅಂತ. ಅಂದರೆ ನೀರು ಬರದೇ ಇದ್ರೂ ಮೀಟ್ರು ಓಡುವಂತಹ ಪರಿಸ್ಥಿತಿ ಇಲ್ಲಿರುವಂಥದ್ದು. ಈ ಥರ ನೀರು ಕರೆಂಟ್ ಬಿಲ್ ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಕೊಳಾಯಿ ಟ್ಯಾಪನ್ನ ಕ್ಲೋಸ್ ಮಾಡಿದ್ದಾರೆ, ಅದಕ್ಕೆ ಹಾಕಿರುವಂತಹ ಮೀಟ್ರ್ ಇದು. ಯಾವ ರೀತಿ ಮೀಟ್ರು ರನ್ ಆಗ್ತಿದೆ ಅಂತಂದರೆ, ನೀರು ಬರಲಿಲ್ಲ ಅಂದರೂ ಮೀಟ್ರ್ ಸುತ್ತುತ್ತಿದೆ. ಇಲ್ಲಿ ಸ್ಥಳೀಯರು ಅದನ್ನೇ ಹೇಳ್ತಿರುವಂಥದ್ದು. 1,500-2,000 ರೂಪಾಯಿ ನಮಗೆ ಬಿಲ್ ಬರುತ್ತೆ, ಆದರೆ ನೀರು ಇರೋದಿಲ್ಲ. ಇಂಥ ಪರಿಸ್ಥಿತಿಲಿ ಇದ್ದೀವಿ. ಯಾವುದೇ ಕುಡಿಯೋ ನೀರಿನ ವ್ಯವಸ್ಥೆನೂ ಸರ್ಕಾರ ಸದ್ಯಕ್ಕೆ ನಮಗೆ ಮಾಡಿಲ್ಲ, ಟ್ಯಾಂಕರ್ ವ್ಯವಸ್ಥೆನೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಜಲಕ್ಷಾಮ ಒಂದೊಂದು ಭಾಗದಲ್ಲೂ ಸಹ ಶುರು ಆಗ್ತಿದೆ. ಮೊದಲು ಎಲ್ಲೆಲ್ಲಿ ಕಾವೇರಿಯ ಔಟ್ಸ್ಕರ್ಟ್ಗಳಿತ್ತು ಅಲ್ಲಿ ಶುರು ಆಯಿತು. ಅಂದರೆ ಈಗ ಬೆಂಗಳೂರು ಸೆಂಟರ್ ಭಾಗದ, ಅಂದರೆ ಇದು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ವಸಂತನಗರ, ಈ ಜಾಗದಲ್ಲೂ ಈಗ ನೀರಿಗೋಸ್ಕರ ಹಾಹಾಕಾರ ಶುರು ಆಗ್ತಿರುವಂಥದ್ದು. ಸಾಕಷ್ಟು ಮನೆಗಳಿವೆ, ನೀರಿನ ವ್ಯವಸ್ಥೆ ಸರ್ಕಾರ ಯಾವ ರೀತಿ ಇಲ್ಲಿ ನಿಭಾಯಿಸುತ್ತೆ ಅನ್ನೋ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜಶೇಖರ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.